ರೀಲ್ಸ್ ರಾಣಿ ಸೋನು ಗೌಡ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ಪಡೆದ ಆರೋಪದ ಮೇಲೆ ಸೋನು ಗೌಡ ಅರೆಸ್ಟ್ ಆಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಪೊಲೀಸರ ಮುಂದೆ ಆಕೆಯ ಹೇಳಿಕೆನೇ ಆಕೆಗೆ ಕಂಟಕವಾಗುತ್ತಾ ಅಂತ ಒಂದು ಕಡೆ ಆ ಮಗುವಿನ ಪೋಷಕರ ಹೇಳಿಕೆಯನ್ನು ಪಡೆದಿದ್ದಾರೆ, ಮತ್ತೊಂದು ಕಡೆ ಸೋನು ಗೌಡ ಹೇಳಿಕೆಯನ್ನು ಪಡೆದಿದ್ದಾರೆ, ಮಗುವಿನ ಹೇಳಿಕೆಯನ್ನು ಕೂಡ ಪಡೆದಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಆಕೆ ನಾನೇನು ತಪ್ಪು ಮಾಡಿಲ್ಲ, ಕಾನೂನು ಪ್ರಕಾರ ಎಲ್ಲವನ್ನು ಎದುರಿಸ್ತೀನಿ ಅಂತ ಏನೋ ಒಂದಷ್ಟು ಹೇಳಿಕೆ ಕೊಟ್ಟಿರೋದು, ಮತ್ತು ನಾನು ದತ್ತು ಪಡೆದದ್ದು ನಿಜ, ಕರ್ಕೊಂಬಂದಿರೋದು ನಿಜ, ಎಲ್ಲವನ್ನೂ ಆಕೆ ಹೇಳಿರೋದ್ರಿಂದ ನಿಯಮ ಬಾಹಿರವಾಗಿ ಮಗುವನ್ನು ದತ್ತು ಪಡೆದಿರ್ತಕ್ಕಂಥ ಆರೋಪ ಆಕೆಯ ಮೇಲಿದೆ. ಈಗಾಗಲೇ ಕೋರ್ಟ್ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡೆಯೋಣ. ಎಸ್ ಉಮೇಶ್, ಈಗ ಸೋನು ಗೌಡ ವಿಚಾರದಲ್ಲಿ ಮುಂದೇನು ಅಂತ, ಇಲ್ಲಿ ತನಕ ಏನು ಡೆವಲಪ್ಮೆಂಟ್ಸ್ ಆಗಿದೆ, ಮುಂದೇನು? ಅರವಿಂದ್, ಕಾನೂನು ಬಾಹಿರವಾಗಿ ಮಗುವನ್ನು ದತ್ತು ಪಡೆದ ಪ್ರಕರಣದಲ್ಲಿ ಈಗಾಗಲೇ ಸೋನು ಗೌಡ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿರುವಂಥದ್ದು. ಪೊಲೀಸರು ಕೂಡ ಈಗ ವಶಕ್ಕೆ ಪಡೆದು ಆಕೆ ವಾಸವಾಗಿರುವಂಥ ಅಕ್ಕಪಕ್ಕದ ಸ್ಥಳೀಯರಿಂದ ಮಾಹಿತಿ ಪಡ್ಕೋತಾರೆ. ಅದಾದ ನಂತರದಲ್ಲಿ ಆ ಮಗು ಏನು ರಾಯಚೂರು ಮೂಲದ್ದು ಅಂತೇನೋ ಮಾಹಿತಿ ಇದೆ, ರಾಯಚೂರಿಗೆ ಹೋಗಬೇಕಾಗುತ್ತೆ. ಅಲ್ಲಿ ಹೋದ ನಂತರದಲ್ಲಿ ಮಗು ಪೋಷಕರನ್ನು ಯಾವ ಕಾರಣಕ್ಕಾಗಿ ಈಕೆ ಜೊತೆ ಕಳಿಸ್ಕೊಟ್ರು, ಏನಾದರೂ ದುಡ್ಡು ಕೊಟ್ಟು ಕಳಿಸಿದ್ರ ಅಥವಾ ಹಾಗೆ ಕಳಿಸಿದ್ರೆ ಯಾವ ಕಾರಣಕ್ಕಾಗಿ ಕಳಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಆಗಬೇಕಾಗಿದೆ. ಸದ್ಯಕ್ಕೆ ಪೊಲೀಸರು ಹಾಕಿರುವಂಥ ಸೆಕ್ಷನ್ಗಳನ್ನು ನೋಡಿದ್ರೆ ಆಕೆಗೆ ಸದ್ಯಕ್ಕೆ ಬೇಲ್ ಸಿಗುವಂಥದ್ದು ಬಹುತೇಕ ಅನುಮಾನವಾಗಿರುವಂಥದ್ದು. ನಿನ್ನೆ ಪ್ರಾಥಮಿಕ ತನಿಖೆ ವೇಳೆಯಲ್ಲೇ ಆಕೆ ದತ್ತು ಪಡೆದಿದ್ದೀನಿ ಅಂತ ಹೇಳಿಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದರೆ ಸಂಬಂಧಪಟ್ಟ ಹಾಗೆ ಯಾವುದೇ ದಾಖಲೆಗಳು ಆಕೆ ಬಳಿ ಇಲ್ಲ. ಅದರ ಬದಲಾಗಿ ಮಗುವಿನ ಪೋಷಕರಿಗೆ ಒಂದಷ್ಟು ಹಣ ಕೊಡ್ತೀನಿ ಅನ್ನೋ ಆಮಿಷ ಒಡ್ಡಿದ್ದಾಳೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇರುವಂಥದ್ದು. ಹಾಗಾಗಿ ಆಮಿಷ ಒಡ್ಡಿದ್ರು ಕೂಡ ಅದು ಕೂಡ ಕೇಸ್ ಆಗುತ್ತೆ. ಒಂದು ವೇಳೆ ಇಲ್ಲಿ ಮಗುನ ಸಾಕೋಕ್ಕಾಗೋದೇನೆ ಏನು ಅಸಹಾಯಕತೆಯಿಂದ ಮಗುನೇನಾದರೂ ಇವ್ರ ಜೊತೆ ಕಳಿಸಿದ್ರೆ ಅವ್ರ ಪೋಷಕರನ್ನು ಕೂಡ ವಿಚಾರಣೆ ಮಾಡಿ ಅವ್ರ ಮೇಲೆ ಕೂಡ ಕೇಸ್ ಹಾಕುವ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ 4 ದಿನಗಳ ಏನು ಕಸ್ಟಡಿಯಲ್ಲಿದ್ದಾಳೆ ಸೋನು ಶ್ರೀನಿವಾಸ ಗೌಡ. ಅದಾದ ನಂತರದಲ್ಲೂ ಕೂಡ ಆಕೆಗೆ ಬೇಲ್ ಸಿಗುವಂಥದ್ದು ಅನುಮಾನ. ಬಹುತೇಕ ಜೈಲಿಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥ ಸದ್ಯಕ್ಕೆ ಇರುವಂಥ ಮಾಹಿತಿ. ಥ್ಯಾಂಕ್ ಯು ಉಮೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.